ಸುಳ್ಳು ಯಾಕೆ ಹೇಳೋಣ ಸರ್? ಸುಳ್ಳು ಹೇಳಬೇಡ್ದು, ಯಾವತ್ತೂ ಸುಳ್ಳು ನಡಿಬಾರ್ದು. ಇವತ್ತು ನಾಳೆ ನಾನು ಸಾಯಬೇಕು, ನಾಳೆ ನೀವು ಸಾಯಬೇಕು. ಒಬ್ಬನ ಮೇಲೆ ಸುಮ್ಕೆ ಹೇಳಿ ನಿಷ್ಠುರಾಗಿ ಮಾಡಿದ್ವಿ, ಅದು ಯಾವತ್ತೂ ದೇವ್ರ ಮೆಚ್ಚಲ್ಲ ಸರ್. ಗಲಾಟೆ ಆಗಿದೆ ದೊಡ್ಡ ಮಟ್ಟದ್ದು, ಅದಕ್ಕೆ ಇದು ಚರ್ಚೆ ಆಗ್ತದೆ ಅಷ್ಟೇ. ಕಟ್ ಸರ್, ಈಗ ಬ್ಯಾರೆ ಮಾಡ್ತೀವಿ. ಈಗ ಜನ ನಿಮ್ಮಿಂದ ನಿಂತಿದ್ದಾರೆ, ಅವ್ರು ಕಲ್ಲ ಹೊಡಿತಾ ಇದ್ದೀವಿ. ಈಗ ನಾವು ಹೊಡಿದಂಗೆ ಆಗ್ತದೆ. ಅವರು ಯಾರ್ಯಾರು ಪೋಲಿಯೋ ಬಾಪ ಇರ್ತಾರೆ, ಕುಡುಕರು ಇರ್ತಾರೆ, ಅವ್ರು ಬಂದು ಸೇರ್ಕೊಂಡು ಮಾಡ್ತಾರೆ, ನಮಗೆ ನೋಡ್ಕೊಂಡು ಬಿಡ್ತಾರೆ. ಈಗ ನಾವು ಮಾತಾಡ್ತಾ ಇರ್ತೀವಿ, ಅವ್ರು ಹಿಂದಿನ ಕಲ್ಲು ವಾರಿಂಗ್ ಮಾಡ್ತಾರೆ. ಅದಕ್ಕೆ ಹೊಳೆಯಾರು ಸರ್ ನಾವ ಇಲ್ಲ ಯಾವ ಸ್ನೇಹಿತರು ಇಲ್ಲ ಸರ್. ನಮ್ಮ ಸಂಬಂಧರಿಗೆ ಏನಿದ್ರು ನಮ್ಮ ಅಂತಿಮಗಳು ಎಲ್ಲ ಒಳಗೆ ಸ್ಟೇಷನ್ ಒಳಗೇ ಇದ್ದಿದ್ದು. ನಾವು ನಮ್ಗೇನು ಕುಟುಂಬ ಐತಿ, ನಮ್ಮ ಪೂರ್ತಿ ಕುಟುಂಬ ಸ್ಟೇಷನ್ ಒಳಗೇ ಇದ್ದಿತ್ತು. ಹ್ಞೂ ಸರ್, ಯಾರಿಗಂತ ಹೇಳಾಗ್ತದೆ ಸರ್? ಇದು ಯಾವನು ಮಾಡಿದಾನೋ ಏನು ಮಾಡಿದಾನೋ ಗೊತ್ತಿಲ್ಲ ಸರ್. ಕಟ್ ಸರ್, ಅದು ನಮ್ಗೆ ಗೊತ್ತಿಲ್ಲ ಕಣ್ಣಲ್ಲ ಸರ್. ನಾವು ನೋಡಲಿಲ್ಲ, ಏನಿಲ್ಲ, ಇದ್ದ ಇಲ್ಲ, ಬರ ಇಲ್ಲ. ಇನ್ನು ನಮ್ಮ ಮಕ್ಕಳು ಮಾತ್ರ ಓದಿದ್ದಾವೆ. ಆ ಓದಿದ ಮಕ್ಕಳಿಗೆ ನಾವು ಕಳ್ಕೊಂಡಿ ತಾಯಿಲಿ ತಪ್ಪಲಿ ಆಗ್ತಾರಲ್ಲ, ಆ ಥರ ಆಗ್ಬಿಟ್ಟು ಅನಾಥ ಆಗ್ಬಿಟ್ಟಿದೆ. 3 ಜನ ಮಕ್ಕಳು ಸರ್ ಅವನಿಗೆ. ಬಡ್ಗಿ ಡಿಸೈನ್ ಕೆಲಸ. ದೇವಸ್ಥಾನದ ಇಗ್ರ ಇರ್ತಾರೆ ನೋಡ್ರಿ ನಿಮ್ಮ ದೇವಸ್ಥಾನದ, ಆ ಇಗ್ರ ಮಾಡ್ತಿದ್ದ ಅವನು. ಒಂದು ದಿನಕ್ಕೆ 2,000 ರೂಪಾಯಿ ಕೂಲಿ ಅವನಿಗೆ, ಕಾರ್ಪೆಂಟ್ರವರು. ಮತ್ತೆ ಆ ಬೇರೆ ಕೆಲಸಕ್ಕೆ ಹೋಗ್ತಿದ್ರು, ಕಳ್ತನ ಮಾಡಿ ಕಳಿಸಿದ್ದಿಲ್ಲ, ಪೊಲೀಸೆಲ್ಲ ಕಳಿಸಿದ್ದಿಲ್ಲ. ಒಳ್ಳೆ ಸರ್, ನನ್ನ ಮಗ ನನಗೆ ಗೊತ್ತಿಲ್ಲ ಸರ್. ಅದೇನು ಕಾರಣ ಗೊತ್ತಿಲ್ಲ ಸರ್. ನಾವು ಇದ್ದಿದ್ದಿಲ್ಲಲ್ಲ, ಸ್ಪಾಟಾಗಿ ನಾವು ಇದ್ದಿದ್ರೆ ನಾವು ನೋಡ್ತೀವಿ, ಹೇಳ್ತಿದ್ವಿ ಈ ಥರ ಇದ್ದಿದ್ದು ಸರ್, ಈ ಥರ ಮಾಡಿದ್ದಾರೆ ಸರ್. ಯಾವ ರೋಗನೂ ಇಲ್ಲ, ಅದು ಬೈಬೇಕು. ಯಾವ ರೋಗನೂ ಇಲ್ಲ ಸರ್. ಅದು ಯಾವನ ನಾನು ತಂದೆನೇ ತಂದೆ ಹುಟ್ಟಿಸಿದ ತಂದೆ ಗೊತ್ತಿಲ್ಲ, ಹುಟ್ಟಕ್ಕಿಂತ ಅವ್ನಿಗೆ ಬೆಳೆಸಿದೆ ನೋಡ್ರಿ. ಮದುವೆ ಮಾಡಿ 3 ಮಕ್ಕಳು ತಂದೆ ಆಗಿದ್ದಲ್ಲ, ಯಾವ ಕೈಲೇನೂ ಇಲ್ಲ, ಯಾವ್ದು ಇದು ಇಲ್ಲ. ಮೂರ್ಛೆ ರೋಗ ಅಲ್ಲ ಸರ್ ಹೇಳಿದ್ದು, ಮೂರ್ಛೆ ರೋಗ ಅಂತ ನಾನು ಹೇಳಿದೆ. ಇದಲ್ಲ ಸರ್ ಹೇಳಿದ್ದು, BP, ಲೋ BP. ನೀವೇನು ಸರ್ ಮೂರ್ಛೆ ರೋಗ ಅಂತ ಹೇಳಿಬಿಡ್ತೀವಿ? ಇಲ್ಲ ಸರ್, ಸುಳ್ಳು ಮಾತು. BP ಲೋ ಆಗಿ ಕಟ್ ಸರ್. ಯಾರ್ಯಾರು ಹೇಳಿದಾರೆ ಅಂತ ಸಾಹೇಬ್ರು ಮಾಡಾಗ್ತದೆ, ನಮ್ಗೆ ಕೇಳಾಗ್ತದೆ ಸರ್. ನಮ್ಮ ಮಗನ ಪರಿಸ್ಥಿತಿ ನಮ್ಗೆ ಗೊತ್ತು. ಪೊಲೀಸ್ ಮೇಲೆ ಕೊಟ್ಟಿಲ್ಲ, ಅನುಮಾನ ಯಾರಿಗೆ ಬಂದಿದ್ದು ಸರ್, ಅವ್ರಿಗೆ ಇದು ಮಾಡಿ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ವಿ ಸರ್. ಅಷ್ಟು ಬಿಟ್ಟು ಮತ್ತೇನಿಲ್ಲ ಸರ್. ಅದು ಏನು ಮಾಡಿದ ಆಗ್ತಾ ಐತಿ ನೋಡಿದ್ವಿ, ಏನು ಯಾಕೆ ಕಾಣಿಸ್ತಾ ಇಲ್ಲ. ಇನ್ನು ನಾವು ಡಾಕ್ಟ್ರುಗಳೇ ಸರ್. ಹೇಳಿ ನೋಡೋಣ, ನೀವತ್ತು ಓದಿದ್ರಿ, ಇದ್ದ ಬರ್ತದದು, ನಿಮಗೆಲ್ಲ ಗೊತ್ತೈತಿ. ಯಾವ ಪಾಯಿಂಟ್ ಹೊಡಿದ್ಬೇಕು ನಿಮಗೆಲ್ಲ ಗೊತ್ತೈತಿ. ನ್ಯಾಯ ಆಗ್ಬೇಕು ಸರ್. ನಮ್ಮ ಮಕ್ಕಳು ಇವಾಗ ಸಾಕೋದು ಹೆಂಗೆ? ಈಗ ನಾನು ದುಡಿಯಾಗ್ತದೆ. 65 ವರ್ಷದ ಮುದ್ಕ ನಾನು ಹಮಾಲಿ ಮಾಡಿದೆ. 2 ಕ್ವಿಂಟಲ್ ಚೀಲ ಟಾಪಿನ ಮೇಲೆ ಹಾಕ್ತಿದ್ದೆ ಬಸ್ನಾಗೆ. ಈಗ ಆಗ್ತದೆ ನಿಮ್ಮ ಕೈಯಿಂದ? ಹ್ಞೂ ಸರ್, ಅದು ಬಿಟ್ಟು ಏನಿಲ್ಲ ಸರ್, ಇಷ್ಟೇ ಸರ್.